ಹಲೋ ಫ್ರೆಂಡ್ಸ್, ಇವತ್ತು ನಾವು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಘಾನಾ ಒಂದು ಆಫ್ರಿಕಾದ ದೇಶವನ್ನು ಭೇಟಿ ನೀಡಿದರು ಕೊನೆಯ ವಾರ. ಅದರ ಮಹತ್ವ ಏನು ಮತ್ತು ಯಾಕೆ ಇದೊಂದು ಪುಟ್ಟ ರಾಷ್ಟ್ರವಾದ ಆಫ್ರಿಕಾದ ಒಂದು ಘಾನಾ ಅನ್ನೋ ಒಂದು ಸಣ್ಣ ದೇಶಕ್ಕೆ ಭಾರತದಂಥ ಒಂದು ದೊಡ್ಡ ದೇಶ ಯಾಕೆ ಇವತ್ತು ಭೇಟಿ ಮಾಡಬೇಕಾಯಿತು ಅಂತ ಹೇಳಿ ಕೂಡ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಿಮಗೆ ಘಾನಾ ದೇಶದ ಬಗ್ಗೆ ಗೊತ್ತಿರಲಿಲ್ಲ ಅಂತಂದರೆ, ಘಾನಾ ದೇಶ ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಬರುವಂಥ ಒಂದು ಸಣ್ಣ ರಾಷ್ಟ್ರ. ಅದು ಕಡಲ ತೀರ ಇರುವಂಥ ಒಂದು ರಾಷ್ಟ್ರ ಆಗುತ್ತದೆ. ಆಮೇಲೆ ಗಲ್ಫ್ ಆಫ್ ಗಿನಿ ಅಂತ ಏನು ಕರಿತೀವಿ, ಗಲ್ಫ್ ಆಫ್ ಗಿನಿ ಅಂತಂದ್ರೆ ಅಟ್ಲಾಂಟಿಕ್ ಓಷನ್ ಅಲ್ಲಿ ಒಂದು ಗಲ್ಫ್ ಆಫ್ ಗಿನಿ ಅಂತ ಇದೆ. ಇಲ್ಲಿ ಕೂಡ ಇದು ಘಾನಾದ ಪಕ್ಕದಲ್ಲಿಯೇ ಇದೆ. ಘಾನಾ ರಾಷ್ಟ್ರ ಕೂಡ ಭಾರತದಂತೆಯೇ 1957 ಅಂದ್ರೆ 1957ರಲ್ಲಿ ಭಾರತ ಹೇಗೆ 47ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆದಿವಿ, ಅದೇ ತರ ಘಾನಾ ದೇಶ ಕೂಡ 57ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುದು. ಇದರ ಒಂದು ಜನಸಂಖ್ಯೆಯನ್ನು ನೋಡುವುದಾದ್ರೆ ಸುಮಾರು 3.3 ಕೋಟಿ, ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಕೇರಳ ರಾಜ್ಯದಷ್ಟು ಒಂದು ಜನಸಂಖ್ಯೆ ಹೊಂದಿರುವಂತ ಇದು ರಾಷ್ಟ್ರ. ಇದರ ರಾಜಧಾನಿ ಆಕ್ರಾ ಅನ್ನೋ ಒಂದು ರಾಜಧಾನಿ ಘಾನಾ ದೇಶದ ಕ್ಯಾಪಿಟಲ್ ಸಿಟಿ ಅಂತಾನೆ ನಾವು ಕರಿಬಹುದು. ಸೊ ಇಲ್ಲಿ ಯಾವ ತರ ಜನರು ಇರ್ತಾರೆ ಅಂತಂದ್ರೆ, ಬಹುತೇಕ ಇಲ್ಲಿ ಎಲ್ಲ ಆಫ್ರಿಕನ್ರೇ ಇಲ್ಲಿ ಇರೋದು. ಅದರಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಎಲ್ಲ ಸೇರ್ಕೊಂಡು ಈ ಘಾನಾ ಅನ್ನೋ ಒಂದು ದೇಶದಲ್ಲಿ ವಾಸ ಮಾಡ್ತಾರೆ. ನಾವು ಇಲ್ಲಿ ಧರ್ಮವನ್ನು ನೋಡೋದಾದ್ರೆ ಬಹುತೇಕ ಕ್ರೈಸ್ತರು, ಸುಮಾರು 80% ಕ್ರೈಸ್ತರು ಇದ್ರೆ, ಕ್ರೈಸ್ತರ ಜೊತೆಗೆ 20% ಅಷ್ಟು ಮುಸ್ಲಿಮರು ಕೂಡ ಈ ದೇಶದಲ್ಲಿ ವಾಸ ಮಾಡ್ತಾರೆ. ಕಳೆದ ವಾರ ನರೇಂದ್ರ ಮೋದಿಯವರು ಘಾನಾವನ್ನ ಭೇಟಿ ಮಾಡಿದಾಗ ಅದರ ಪ್ರೆಸಿಡೆಂಟ್ ಆದ ಜಾನ್ ದ್ರಮನಿ ಮಹಾಮಾ ಅವರು ಖುದ್ದಾಗಿ ಪ್ರಧಾನಿ ಮೋದಿ ಅವರಿಗೆ ರೆಡ್ ಕಾರ್ಪೆಟ್ ಅನ್ನು ಹಾಸಿ ಅವರಿಗೆ ಬರ್ಮಾಡ್ಕೊಳ್ತಾರೆ. ಸೊ ಅದರ ದೃಶ್ಯಗಳನ್ನ ನೀವು ಇಲ್ಲಿ ನೋಡಬಹುದು. ಸೊ ಬರ್ಮಾಡ್ಕೊಂಡ್ ಕೂಡಲೇ ಪ್ರಧಾನಿ ಮೋದಿ ಅವರಿಗೆ ಮಿಲಿಟರಿ ಸಲ್ಯೂಟನ್ನು ಕೂಡ ಕೊಡಲಾಗ್ತದೆ. ಮಿಲಿಟರಿ ಸಲ್ಯೂಟ್ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವೆಲ್ಕಮ್ ಮಾಡಿಕೊಳ್ಳಲಾಗ್ತದೆ. ಇನ್ನೊಂದು ವಿಷಯ ಏನಂತಂದರೆ, ಘಾನಾ ದೇಶದಲ್ಲಿ ಭಾರತೀಯರು ಕೂಡ ಸುಮಾರು ಜನ ವಾಸ ಮಾಡ್ತಾರೆ. ಅಂದರೆ ಘಾನಾದಲ್ಲಿ ಹುಟ್ಟು ಬೆಳೆದವರು ಕೂಡ ಆಗಿರ್ಬೋದು, ಅಥವಾ ಭಾರತದಿಂದ ಕೆಲಸಕ್ಕೋಸ್ಕರ ಅಥವಾ ಯಾವುದೇ ಒಂದು ವ್ಯಾಪಾರಕ್ಕೆ ಅಂತ ಹೇಳಿ ಘಾನಾ ದೇಶಕ್ಕೆ ಹೋದವರು ಕೂಡ ಆಗಿರ್ಬೋದು. ಸೊ ಇದರ ಒಂದು ಸಣ್ಣ ಹಿನ್ನೆಲೆಯನ್ನು ತಿಳ್ಕೊಬೇಕಾದ್ರೆ, ಘಾನಾ ದೇಶಕ್ಕೆ ಭೇಟಿ ನೀಡಿದ ಕೊನೆಯ ಪ್ರಧಾನಿ ಅಂತಂದರೆ 1995ರಲ್ಲಿ PV ನರಸಿಂಹರಾವ್ ಏನಾಗಿದ್ರು, ಅವರು 30 ವರ್ಷ ಮೊದಲ ಇಲ್ಲಿ ಭೇಟಿಯನ್ನು ನೀಡಿದರು. ಇದಕ್ಕಿಂತ ಮುಂಚೆ ಪ್ರಧಾನಿ ನೆಹರೂರು ಕೂಡ ಅಲ್ಲಿನ ಮೊಟ್ಟ ಮೊದಲ ಪ್ರೆಸಿಡೆಂಟ್ ಅವರ ಒಂದು ಒಳ್ಳೆಯ ಫ್ರೆಂಡ್ ಕೂಡ ಆಗಿದ್ರು. ಆಗಲೇ ಹೇಳ್ದಂಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೂಡ ಘಾನಾ ಮೋದಿಯವರಿಗೆ ಕೊಟ್ಟು ಗೌರವ ಸಲ್ಲಿಸ್ತದೆ. ಇದಾದ್ಮೇಲೆ ಒಂದು MOUಗಳನ್ನ ನಾವು ಇಲ್ಲಿ ಮಾಡ್ಕೋತೀವಿ. ಯಾವ್ಯಾವ ಥರ MOUಗಳು ಅಂತಂದ್ರೆ, ಇಲ್ಲಿ ಸಾಂಸ್ಕೃತಿಕ ಸಂಬಂಧ ಮತ್ತು ಆಯುರ್ವೇದ ಈ ವಿಷಯಗಳ ಕುರಿತು ಹೆಚ್ಚಾಗಿ ಕೆಲಸ ಮಾಡ್ಕೊಳ್ಳೋಸ್ಕರ MOUಗಳನ್ನ ಇಲ್ಲಿ ಸೈನ್ ಮಾಡಲಾಗುತ್ತದೆ. ಇದ್ರ ಜೊತೆಗೆ ಬಹಳಷ್ಟು ಕೆಲಸಗಳನ್ನು ಘಾನಾ ಮತ್ತು ಭಾರತ ನಡುವೆ ಮಾಡಬೇಕು ಅಂತ ಹೇಳಿ ವ್ಯಾಕ್ಸಿನ್ ಹಬ್, ಅಂದರೆ ಘಾನಾವನ್ನು ಆಫ್ರಿಕಾ ದೇಶದ ಒಂದು ವ್ಯಾಕ್ಸಿನ್ ಹಬ್ ಆಗಿ ಮಾಡಲು ಭಾರತ ಏನು ಸಹಾಯ ಬೇಕು ಅದು ಘಾನಕ್ಕೆ ಕೊಡ್ತದೆ ಅಂತ ಹೇಳಿ ಒಪ್ಪಂದವನ್ನು ಮಾಡ್ತಾರೆ. ಅದೇ ಥರ ಫಿನ್ಟೆಕ್ ಅಂದರೆ ಫೈನಾನ್ಷಿಯಲ್ ಟೆಕ್ನಾಲಜಿ, ಆಮೇಲೆ ನಮ್ಮ UPI ಏನಿದೆ ಈಗ, ಆ UPI ಟೆಕ್ನಾಲಜಿಯನ್ನು ಕೂಡ ನಾವು ಘಾನಕ್ಕೆ ಕೊಡುವ ಒಂದು ಪ್ರಸ್ತಾಪ ಕೂಡ ಇಲ್ಲಿ ಮಾಡ್ತೇವೆ. ಆಮೇಲೆ ಕೃಷಿ ಕ್ಷೇತ್ರದಲ್ಲಿ ಫರ್ಟಿಲೈಸರ್ಸ್ ಆಗಿರ್ಬೋದು, ಅಥವಾ ಕೃಷಿ ಕ್ಷೇತ್ರದಲ್ಲಿ ನಾವೇನು ಗ್ರೀನ್ ರೆವಲ್ಯೂಷನ್ ಮೂಲಕ ಕೆಲವೊಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡಿ ನಾವು ಇಳುವರಿಯನ್ನು ನಾವು ಹೇಗೆ ಹೆಚ್ಚು ಮಾಡ್ಕೊಂಡಿವೋ ಆ ಇನ್ಫಾರ್ಮೇಷನ್ ಅಥವಾ ಆ ನಾಲೆಜ್ ಅನ್ನು ಕೂಡ ನಾವು ಘಾನಾ ದೇಶದ ಜೊತೆಗೆ ಹಂಚುವ ಒಂದು ಒಪ್ಪಂದವನ್ನ ಇಲ್ಲಿ ಮಾಡ್ತೇವೆ. ಅದರ ಜೊತೆಗೆ ಕೌಶಲ್ಯ ವರ್ಧನೆ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್, ಈಗಿನ ಕಾಲದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಬಹಳ ಮುಖ್ಯ ಆಗಿದೆ. ಆ ಕ್ಷೇತ್ರದಲ್ಲೂ ಕೂಡ ಭಾರತ ಘಾನಾ ದೇಶವನ್ನ ಸಹಾಯ ಮಾಡ್ತದೆ ಅಂತ ಹೇಳಿ ಈ ಒಪ್ಪಂದದಲ್ಲಿ ಮಾತುಕತೆಯನ್ನ ಇಲ್ಲಿ ಭಾರತ ನಡೆಸಿದೆ. ಅದರ ಜೊತೆಗೆ ಘಾನಾ ದೇಶಕ್ಕೆ ನಾವು ಇಷ್ಟೊಂದು ಸಹಾಯ ಮಾಡ್ತಿರಬೇಕಾದ್ರೆ ಭಾರತಕ್ಕೂ ಕೂಡ ಏನಾದರೂ ಒಂದು ಬರಬೇಕಲ್ಲ. ಸೊ ಭಾರತಕ್ಕೆ ಏನಂತ ಹೇಳಿ ನಾವು ಇಲ್ಲಿ ನೋಡಿದಾಗ, ಘಾನಾ ಒಂದು ಖನಿಜವುಳ್ಳ ಒಂದು ಕ್ಷೇತ್ರ. ಇಲ್ಲಿ ಕ್ರಿಟಿಕಲ್ ಮಿನರಲ್ಸ್ ಅಂತಂದ್ರೆ ಬೇರೆ ಬೇರೆ ತರಹದ ಮಿನರಲ್ಸ್ಗಳು. ಇವು ನಿಮಗೆ ಸಿಲಿಕಾನ್ ವೇಫರ್ಸ್ ಅಂದ್ರೆ ಮೊಬೈಲ್ನ ಒಂದು ಚಿಪ್ ಏನಿರುತ್ತೆ, ಪ್ರೊಸೆಸರ್, ಗ್ರಾಫಿಕ್ಸ್ ಕಾರ್ಡ್ ಆಗಿರ್ಬೋದು, ಮೊಬೈಲ್ನ ಪ್ರೊಸೆಸರ್ ಆಗಿರ್ಬೋದು, ಕಂಪ್ಯೂಟರ್ ಪ್ರೊಸೆಸರ್ಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ತರ ಎಲೆಕ್ಟ್ರಾನಿಕ್ ಚಿಪ್ಸ್ನ ರೆಡಿ ಮಾಡುವಂತ ಅದಕ್ಕೆ ಏನು ಖನಿಜಗಳು ಬೇಕಾಗ್ತವೆ, ಆ ಖನಿಜಗಳು ಇವತ್ತು ಘಾನಾದಲ್ಲಿ ಹಲವಾರು ಇವೆ. ಅದ್ರ ಜೊತೆಗೆ ಗೋಲ್ಡ್ ಕೂಡ ಘಾನಾದಲ್ಲಿ ಒಂದು ದೊಡ್ಡ ಖನಿಜ ಆಗಿದೆ. ಸೊ ಭಾರತದಲ್ಲಿ ನಾವು ಗೋಲ್ಡ್ ತುಂಬಾ ಬಳಕೆ ಮಾಡ್ತೀವಿ. ಸೊ ಹಾಗಾಗಿ ಗೋಲ್ಡ್ ಬಳಕೆ ಮಾಡ್ತೀವಿ ಅಂತಂದ್ರೆ ನಮ್ಗೆ ಒಬ್ಬರು ಸಪ್ಲೈ ಮಾಡೋರು ಕೂಡ ಇರಬೇಕಾಗತ್ತೆ. ಹಾಗಾಗಿ ಘಾನಾ ಕೂಡ ಅದು
ಒಂದು ನಮ್ಮ ಪಟ್ಟಿಯಲ್ಲಿ ಸೇರ್ತದೆ ಇವು. ಅದೇ ರೀತಿ ರಕ್ಷಣೆ ಕ್ಷೇತ್ರದಲ್ಲಿ ಕೂಡ ಭಾರತ ಮತ್ತು ಘಾನಾ ನಡುವೆ ಕೆಲವೊಂದು ಒಪ್ಪಂದಗಳು ಇಲ್ಲಾಗಿದೆ. ಸೊ ಅದ್ರ ಜೊತೆಗೆ ಕಡಲ ಭದ್ರತೆ, ಯಾಕಂದ್ರೆ ಘಾನಾ ದೇಶ ಸಮುದ್ರ ತೀರದಲ್ಲಿ ಅಥವಾ ಸಾಗರ ತೀರದಲ್ಲಿ ಇರುವ ಒಂದು ದೇಶ ಆಗಿರೋದ್ರಿಂದ ಅದಕ್ಕೆ ಭದ್ರತೆ ಕುರಿತು ಏನೇನು ಸಹಾಯ ಭಾರತ ಮಾಡಬಹುದು ಅಥವಾ ಜಂಟಿ ಕಾರ್ಯಾಚರಣೆ ಯಾವ ತರ ಮಾಡ್ಕೋಬಹುದು, ಇದರ ಕೂಡ ಕೆಲವೊಂದು ಮಾತುಕತೆಯನ್ನ ಇಲ್ಲಿ ಮಾಡಲಾಗಿದೆ. ಅದರ ಜೊತೆಗೆ ಘಾನಾ ದೇಶ ಇವತ್ತು ಸುಮಾರು ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಹೊಂದಿರುವಂತಹ ಒಂದು ದೇಶ ಆಗಿರೋದ್ರಿಂದ ಇವತ್ತು ಭಾರತಕ್ಕೆ ಸಾಕಷ್ಟು ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಬೇಕಾಗ್ತದೆ. ಅಂದ್ರೆ ಇಂಧನ ಭದ್ರತೆ ಕೂಡ ಇವತ್ತು ಭಾರತಕ್ಕೆ ಬೇಕು. ಯಾಕಂದ್ರೆ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂಗೆ ನಮ್ಮಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ಫ್ಯಾಕ್ಟರಿಗೆ ಆಮೇಲೆ ಬೇರೆ ಬೇರೆ ಬಿಸ್ನೆಸ್ ನಡೆಸೋಕೆ ನಮಗೆ ಎಲೆಕ್ಟ್ರಿಸಿಟಿ ಬೇಕು. ಎಲೆಕ್ಟ್ರಿಸಿಟಿ ಹೇಗೆ ಬರ್ತದೆ ಅಂತಂದ್ರೆ ಇಂಧನ ಮೂಲಕವೇ ಇವು ಬರುವುದು. ಹೀಗಾಗಿ ಘಾನಾ ದೇಶಗಳು ಕೂಡ ಒಂದು ದೊಡ್ಡ ಪಾರ್ಟ್ನರ್ ಆಗ್ತದೆ ಇಲ್ಲಿ ನಮ್ಮ. ಅದರ ಜೊತೆಗೆ ವ್ಯಾಪಾರ ವಹಿವಾಟು ಏನಿದೆ ಇವತ್ತು ಸುಮಾರು $3 ಬಿಲಿಯನ್ ಇವತ್ತು ವ್ಯಾಪಾರ ವಹಿವಾಟು ಘಾನಾ ದೇಶ ಜೊತೆಗೆ ಇದೆ. ಅದರಲ್ಲಿ ಹೆಚ್ಚಿನ ಪಾಲು ಘಾನಾ ದೇಶ ನಡೆಸ್ತದೆ. ಅದನ್ನ ದುಪ್ಪಟ್ಟು ಮಾಡುವ ಒಂದು ಗುರಿಯನ್ನ ಇಲ್ಲಿ ಭಾರತ ದೇಶ ಮತ್ತು ಘಾನಾ ಹೊಂದ್ಕೊಂಡಿದೆ. ಆಗ್ಲೇ ಹೇಳ್ದಂಗೆ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಪೂರೈಕೆಗೆ ಒಂದು ಬಹುಮುಖ್ಯವಾದ ದೇಶ ಆಗ್ತಿದೆ ನಮಗೆ ಇವತ್ತು. ಅದರ ಜೊತೆಗೆ ಉಗ್ರವಾದ ವಿರುದ್ಧ ಹೋರಾಟವನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿ ಘಾನಾ ಮತ್ತೆ ಭಾರತ ಈ ವಿಚಾರದಲ್ಲಿ ಒಂದು ಒಮ್ಮತವನ್ನ ಹೊಂದಿವೆ. ಓಕೆ, ಸೊ ಇದಷ್ಟೇ ಅಲ್ಲದೆ ಜಿಯೋ ಪಾಲಿಟಿಕ್ಸ್ ಆಂಗಲ್ ದಿಂದ ಕೂಡ ನಾವು ಈ ವಿಚಾರವನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಬರೀ ಭಾರತ ಮತ್ತು ಘಾನಾ ಜೊತೆಗಿನ ಒಂದು ವ್ಯಾಪಾರ ದೃಷ್ಟಿಯಿಂದ ಅಷ್ಟೇ ನೋಡೋದಲ್ಲ, ಇದು ಒಂದು ಜಿಯೋ ಪಾಲಿಟಿಕ್ಸ್ ದೃಷ್ಟಿಯಿಂದ ಕೂಡ ನಾವು ನೋಡ್ಬೇಕಾಗ್ತದೆ. ಯಾಕಂದ್ರೆ ಭಾರತ ಇವತ್ತು ಒಂದು ಪವರ್ಫುಲ್ ನೇಷನ್ ಆಗಿ ಹೊರಹೊಮ್ತಾ ಇದೆ. ಅಂದ್ರೆ ಟಾಪ್ 3 ಟಾಪ್ 4 ಕಂಟ್ರೀಸ್ ಅಲ್ಲಿ ಇವತ್ತು ಭಾರತ ಕೂಡ ಒಂದಾಗಿದೆ. ಹಾಗಾಗಿ ಭಾರತಕ್ಕೆ ತನ್ನ ಸುರಕ್ಷತೆಗೆ ಆಮೇಲೆ ತನ್ನ ಇಂಟ್ರೆಸ್ಟ್ ಗಳನ್ನ ನಾವು ಕಾಪಾಡ್ಕೋಬೇಕಂತಂದ್ರೆ ನಾವು ಬೇರೆ ಬೇರೆ ಈ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಇರ್ತಾವಲ್ಲ, ಬೇರೆ ಬೇರೆ ಖಂಡಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಏರಿಯಾದಲ್ಲಿ ಇಲ್ಲ ಅಂತಂದ್ರು ನಮ್ಮ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಆಯಾ ಏರಿಯಾಗಳಲ್ಲಿ ಕೆಲವೊಂದಿಷ್ಟು ದೇಶಗಳನ್ನ ಭಾರತದ ಜೊತೆಗೆ ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊಂಡು ನಮ್ಮ ಇಂಟ್ರೆಸ್ಟ್ ಗಳನ್ನ ಕಾಪಾಡೋಕೆ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಇದೇ ಕೆಲಸದಲ್ಲಿ ಘಾನಾ ದೇಶ ಕೂಡ ಒಂದು ಮುಖ್ಯವಾದ ಅಂಶ ಅಂತ ಹೇಳಿ ಹೇಳ್ಬೋದು. ಸೊ ಘಾನಾ ಏನಾಗ್ತದೆ, ಘಾನಾ ಬಂದ್ಬಿಟ್ಟು ಗ್ಲೋಬಲ್ ಸೌತ್ ನ ಒಂದು ಮುಖ್ಯ ಭಾಗ ಆಗಿದೆ. ಗ್ಲೋಬಲ್ ಸೌತ್ ಅಂತಂದ್ರೆ ನಾವು ಇವತ್ತು ನಮ್ಮ ಜಗತ್ತನ್ನ ಉತ್ತರ ಮತ್ತು ದಕ್ಷಿಣ ಅಂತ ಹೇಳಿ ಒಂದು ಭಾಗ ಮಾಡಿ ನೋಡಿದಾಗ ನಾರ್ತ್ ಅಲ್ಲಿ ಬರುವ ಹೆಚ್ಚು ಎಲ್ಲಾ ಕಂಟ್ರೀಸ್ಗಳು ಏನು ಇವತ್ತು ಡೆವಲಪ್ಡ್ ಆಗಿವೆ. ಅವರ ಹತ್ರ ಎಕನಾಮಿ ಸ್ಟ್ರಾಂಗ್ ಆಗಿದೆ, ಅವರ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿದೆ. ಹೀಗೆ ಅವೆಲ್ಲ ಒಂದು ಏಳಿಗೆ ಹೊಂದಿದಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರ್ತವೆ. ಅದನ್ನೇ ನಾವು ಭಾರತದ ಕೆಳಭಾಗದಲ್ಲಿ ನಾವು ನೋಡೋದಾದ್ರೆ ದಕ್ಷಿಣ ಭಾಗದಲ್ಲಿ ಹೆಚ್ಚು ಕಂಟ್ರೀಸ್ಗಳು ಏನಿವೆ ಇದನ್ನ ನಾವು ಗ್ಲೋಬಲ್ ಸೌತ್ ಅಂತ ಕರಿತೀವಿ. ಯಾಕಂದ್ರೆ ಇವು ಹೆಚ್ಚು ಏನಿವೆ ಬಡತನ ಹೊಂದಿದಂತ ರಾಷ್ಟ್ರಗಳಿಗೆ, ಇನ್ನು ಡೆವಲಪಿಂಗ್ ನೇಷನ್ಸ್ ಅಂದ್ರೆ ಡೆವಲಪ್ ಆಗ್ತಾ ಇದ್ದೇವೆ. ಆಮೇಲೆ ನಮ್ಮಲ್ಲಿ ಎಕನಾಮಿ ಏಳಿಗೆ ಹೊಂದ್ತಾ ಇದೆ, ಇನ್ನು ಸಂಪೂರ್ಣವಾಗಿ ನಾವು ಎಕನಾಮಿಯನ್ನ ಡೆವಲಪ್ ಮಾಡ್ಕೊಂಡಿಲ್ಲ. ಅದೇ ತರ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನಾವು ಇನ್ನೂ ಸುಮಾರು ಸುಧಾರಣೆಯನ್ನು ಹೊಂದುವ ಅವಕಾಶಗಳು ನಮ್ಮಲ್ಲಿವೆ. ಹಾಗಾಗಿ ಈ ಎಲ್ಲಾ ದೇಶಗಳನ್ನು ನಾವು ಇವತ್ತು ಗ್ಲೋಬಲ್ ಸೌತ್ ಅಂತ ಹೇಳಿ ಕರಿತೀವಿ. ಈ ಗ್ಲೋಬಲ್ ಸೌತ್ ದೇಶಗಳಲ್ಲಿ ಘಾನಾ ಕೂಡ ಒಂದು ಮುಖ್ಯ ಧ್ವನಿಯಾಗಿದೆ. ಸೊ ಹಾಗಾಗಿ ಭಾರತಕ್ಕೆ ಇವತ್ತು ಘಾನಾ ಕೂಡ ಆಫ್ರಿಕಾ ಖಂಡದಲ್ಲಿ ಒಂದು ಮುಖ್ಯವಾದ ಒಂದು ಪಾರ್ಟ್ನರ್ ಆಗ್ತದೆ ನಮಗೆ. ಅದರ ಜೊತೆಗೆ ಭಾರತದ ಇಂಧನ ಭದ್ರತೆಗೆ ಇದು ಘಾನಾ ದೇಶ ನಮಗೆ ಪೂರಕವಾಗ್ತದೆ. ಸೊ ಗಲ್ಫ್ ಆಫ್ ಗಿನಿ ಘಾನಾ ದೇಶದ ಪಕ್ಕದಲ್ಲಿ ಏನು ಗಲ್ಫ್ ಆಫ್ ಗಿನಿ ಇದೆ ಅಂದ್ರೆ ಅಟ್ಲಾಂಟಿಕ್ ಓಷನ್ ಅಲ್ಲಿ ಇರುವ ಈ ಗಲ್ಫ್ ಆಫ್ ಗಿನಿ ಮೂಲಕ ಸಾಕಷ್ಟು ನಮಗೆ ಇಂಧನ ಪೂರೈಕೆ ಕೂಡ ಆಗ್ತದೆ. ಸೊ ಘಾನಾ ದೇಶ ಈ ದಡದಲ್ಲಿ ಇರೋದ್ರಿಂದ ಘಾನಾ ದೇಶ ಕೂಡ ನಮಗೆ ನಮ್ಮ ಇಂಧನ ಪೂರೈಕೆಯನ್ನ ಈ ಗಲ್ಫ್ ಆಫ್ ಗಿನಿ ಮೂಲಕ ನಮಗೆ ಪೂರೈಸಬಹುದು. ಅದೇ ತರ ಇಕೋವಾಸ್ ಅನ್ನೋ ಒಂದು ಗುಂಪಿನಲ್ಲಿ ಘಾನಾ ಒಂದು ಮುಖ್ಯ ಕೊಂಡಿಯಾಗಿದೆ. ಅಂದ್ರೆ ಪಶ್ಚಿಮ ಭಾಗದ ಸಹಾರಾ ಭಾಗದಲ್ಲಿ ಇರುವ ಕೆಲವೊಂದು ದೇಶಗಳು ಸೇರಿಕೊಂಡು ಇಕೋವಾಸ್ ಅಂತ ಹೇಳಿ ಮಾಡ್ಕೊಂಡಿವೆ. ಅಲ್ಲಿನ ಎಕನಾಮಿಕ್ ಆಕ್ಟಿವಿಟೀಸ್ ಆಮೇಲೆ ಸಾಕಷ್ಟು ವ್ಯಾಪಾರವನ್ನ ಮಾಡೋಕೆ ಈ ಕೆಲವೊಂದು ದೇಶಗಳ ಒಂದು ಗುಂಪು ಅಂತ ಹೇಳಿ ಕರಿಬಹುದು. ಈ ಗುಂಪಿನಲ್ಲಿ ಘಾನಾ ಕೂಡ ಒಂದು ಮುಖ್ಯ ಕೊಂಡಿಯಾಗಿದೆ. ಅಂದ್ರೆ ಇವತ್ತು ಘಾನಾ ದೇಶದ ಜೊತೆಗೆ ನಮ್ಮ ರಿಲೇಷನ್ಸ್ ಚೆನ್ನಾಗಿದ್ರೆ, ನಮ್ಮ ರಿಲೇಷನ್ ಘಾನಾ ದೇಶದ ಜೊತೆ ಚೆನ್ನಾಗಿರೋದ್ರಿಂದ ಬೇರೆ ದೇಶಗಳು ಕೂಡ ನಮ್ಮ ಅದೇ ಪಾಸಿಟಿವ್ ರಿಲೇಷನ್ ನಾವು ಸ್ಪ್ರೆಡ್ ಮಾಡಬಹುದು. ಅದ್ರ ಜೊತೆಗೆ ಘಾನಾ ದೇಶದಲ್ಲಿ ಭಾರತ ಇವತ್ತು ಒಂದು ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುತ್ತಿದೆ. ಟಾಪ್ ಹೂಡಿಕೆ ಮಾಡುವ ದೇಶ ಯಾವುದು ಘಾನಾದಲ್ಲಿ ಅಂತಂದ್ರೆ ಇವತ್ತು ಅದು ಭಾರತ ಆಗಿದೆ. ಸೊ ಕೊನೆಯ ವರ್ಷದಲ್ಲಿ ಜನವರಿಯಿಂದ ಸೆಪ್ಟೆಂಬರ್ ವರೆಗೂ ನಾವು ಒಂದು ಅಂಕಿಅಂಶವನ್ನ ತೆಗೆದು ನೋಡೋದಾದ್ರೆ 4.77% ಅಷ್ಟು GDP ಏನ್ ಘಾನಾದಿದೆ ಅಷ್ಟು ಹೂಡಿಕೆ ಇವತ್ತು ಭಾರತದಿಂದ ಹೋಗಿದೆ. ಇದಕ್ಕಿಂತ ಮುಂಚೆ ನಾವು ಏನು ಕೋವಿಡ್ ಟೈಮ್ ಅಲ್ಲಿ ವ್ಯಾಕ್ಸಿನ್ ನೆರವು ಆಗಿರ್ಬೋದು, ಆಮೇಲೆ ಗ್ರಾಂಟ್ಸ್ ಆಗಿರ್ಬೋದು. ಗ್ರಾಂಟ್ಸ್ ಅಂತಂದ್ರೆ ಅವರಿಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಅಂತ ಹೇಳಿ ಯಾವಾಗಾದ್ರೂ ನಾವು ಲೋನ್ ಅಂತಲ್ಲ, ಗ್ರಾಂಟ್ಸ್ ಆಗಿ ಅಂದ್ರೆ ಅವ್ರಿಗೆ ಡೊನೇಷನ್ ತರ ಅವ್ರಿಗೆ ಕೊಟ್ಟಿರ್ತೀವಿ. ಲೈನ್ಸ್ ಆಫ್ ಕ್ರೆಡಿಟ್ ಅಂತ ಹೇಳಿ ಕರಿತೀವಿ. ಲೈನ್ಸ್ ಆಫ್ ಕ್ರೆಡಿಟ್ ಅಂತಂದ್ರೆ ಅವ್ರಿಗೆ ಏನಾದ್ರೂ ಸಾಮಗ್ರಿಗಳು ಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಕ್ರೆಡಿಟ್ ಕಾರ್ಡ್ ತರ ಅವರಿಗೆ ಒಂದು ಸಾಲದ ಒಂದು ಫೆಸಿಲಿಟಿಯನ್ನ ಕೊಟ್ಟು ಅವ್ರಿಗೆ ಯಾವ್ದಾದ್ರು ಸಾಮಗ್ರಿಗಳು ಅಥವಾ ಪದಾರ್ಥಗಳು ಏನಾದ್ರೂ ಬೇಕಾಗಿದ್ರೆ ಅವ್ರಿಗೆ ಕೊಡುವಂತ ಒಂದು ವ್ಯವಸ್ಥೆ ಇದು. ಸೊ ಇದು ಸುಮಾರು $450 ಮಿಲಿಯನ್ ಇವತ್ತು ಭಾರತ ಲೈನ್ಸ್ ಆಫ್ ಕ್ರೆಡಿಟ್ ನ ಘಾನಾ ದೇಶಕ್ಕೆ ಕೊಟ್ಟಿದೆ. ಅದೇ ತರ ಈ ದೇಶದಲ್ಲಿ ಭಾರತೀಯರು ಕೂಡ ಸುಮಾರು
ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ದೇಶಕ್ಕೆ ಕೊಡುಗೆಯನ್ನ ನೀಡ್ತಾ ಇದೆ. ಹಾಗಾಗಿ ಭಾರತ ಮತ್ತು ಘಾನಾ ನಡುವೆ ಒಂದು ಸಾಂಸ್ಕೃತಿಕ ಸಂಬಂಧ ಕೂಡ ಇದೆ ಇವತ್ತು. ಸೊ ಹೀಗಾಗಿ ಇದನ್ನೆಲ್ಲ ನಾವು ಕಾಪಾಡ್ಕೋಬೇಕಂತಂದ್ರೆ ನಮ್ಮ ಇಂಟ್ರೆಸ್ಟ್ನ ನಾವು ಕಾಪಾಡ್ಕೋಬೇಕು. ನಮ್ಮ ಎನರ್ಜಿ ಸೆಕ್ಯೂರಿಟಿ, ಮೆರಿಟೈಮ್ ಸೆಕ್ಯೂರಿಟಿ, ಸೊ ಇವೆಲ್ಲ ನಾವು ಕಾಪಾಡಬೇಕಂತಂದ್ರೆ ಘಾನಾ ದೇಶ ಒಂದು ಮುಖ್ಯವಾದ ಕೊಂಡಿಯಾಗಿತ್ತು. ಹೀಗಾಗಿ ಪ್ರಧಾನಿ ಮೋದಿ ಅವರು ಸುಮಾರು 30 ವರ್ಷಗಳ ನಂತರ, ಅಂದ್ರೆ ಕೊನೆಯ ನರಸಿಂಹರಾವ್ ಆದ್ಮೇಲೆ 30 ವರ್ಷಗಳ ನಂತರ ಇವತ್ತು ಈ ದೇಶಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಇದರಿಂದ ನಮ್ಮ ಸಂಬಂಧಗಳು ಇನ್ನೂ ಗಟ್ಟಿಗೊಳ್ತವೆ. ಅದೇ ಇವತ್ತು ಭಾರತ ಚೈನಾದಂತಹ ದೊಡ್ಡ ದೇಶದ ಜೊತೆಗೆ ನಾವು ಸಾಂಸ್ಕೃತಿಕ ಆಗ್ಲಿ ಅಥವಾ ಆರ್ಥಿಕವಾಗಿ ಅಥವಾ ಮಿಲಿಟರಿ ಆಗ್ಲಿ, ಸೊ ಹೀಗೆ ನಾವು ಮುಂದೆ ಒಂದಿನ ಹೋರಾಡಲೇಬೇಕಾಗುತ್ತದೆ. ಸೊ ಹೋರಾಡಬೇಕಂತಂದ್ರೆ ಅವಾಗ ನಾವು ಬೇರೆ ಬೇರೆ ಖಂಡಗಳಲ್ಲಿ, ಬೇರೆ ಬೇರೆ ಜಿಯೋಗ್ರಫಿಕ್ ಲೊಕೇಶನ್ಗಳಲ್ಲಿ ಇಂಥ ದೇಶಗಳ ಜೊತೆಗೆ ನಾವು ಸಂಬಂಧ ಬೆಳೆಸಿ ನಮ್ಮ ಎನರ್ಜಿ ಸೆಕ್ಯೂರಿಟಿ ಅಥವಾ ಇಂಧನ ಭದ್ರತೆಗೆ, ಸೊ ಹೀಗೆ ಬೇರೆ ಬೇರೆ ನಮ್ಮ ಇಂಟ್ರೆಸ್ಟ್ಗಳನ್ನ ಕಾಪಾಡಿಕೊಳ್ಳಲು ನಮಗೆ ಈ ದೇಶಗಳು ಮುಖ್ಯವಾಗ್ತದೆ. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.